ಹಲೋ ನಮಸ್ಕಾರ ಎಲ್ರಿಗೂ. ನಾನು ಸಿಂಧು. ವೆಲ್ಕಮ್ ಟು ಸೌತ್ ರುಚಿ ಚಾನಲ್. ಇವತ್ತಿನ ರೆಸಿಪಿ ಬಂದು ಅಮ್ಮನ ಕೈಯಲ್ಲಿ ಉದ್ದಿನ ಹಪ್ಪಳ ಮಾಡೋಣ ಅಂತ ಹೇಳಿ ಮಾಡಿಸಿ ನಿಮಗೆಲ್ರಿಗೂ ತೋರಿಸೋಣ ಅಂತೇಳಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕೂಡ ಮಾಡ್ತಾರೆ ಅಮ್ಮ. ಸೊ ಹಾಗಾಗಿ ನೋಡಿ ಹಪ್ಪಳ ಎಲ್ಲ ಆಗಿರೋದು ಒಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇವಾಗ ನಾವು ಶುರು ಮಾಡೋಣ. ಇಲ್ಲಿ 3 kg ಉದ್ದಿನ ಬೇಳೆನ ಅಮ್ಮ ಏನು ಮಾಡಿದ್ದಾರೆ, ಮಿಷಿನ್ ಮಾಡಿಸ್ಕೊಂಡು ತೊಗೊಬಂದಿದ್ದಾರೆ. ನೀಟಾಗಿ ನುಣ್ಣಗೆ ಫ್ಲೋರ್ ಮಿಲ್ಲಲ್ಲಿ ಪೌಡ್ರ್ ಮಾಡಿಸ್ಕೊಂಡು ತೊಗೊಬಂದಿದ್ದಾರೆ. ಇದಕ್ಕೆ ನಾವು ನಮ್ಮಮ್ಮ ಮೊದಲೇ ಹಾಕ್ಬಿಟ್ಟಿದ್ರು ವಿಡಿಯೋ ಮಾಡೋದಕ್ಕಿಂತ ಮುಂಚೆನೇ. ಏನು ಅಂದರೆ ಮೆಣಸು ಮತ್ತು ಜೀರಿಗೆ ಎರಡನ್ನೂ ಕಲ್ಲಲ್ಲಿ ಕುಟ್ಬಿಟ್ಟು ಹಾಕಿದ್ದಾರೆ. ಒಂದು 50 ಗ್ರಾಮಷ್ಟು ಜೀರಿಗೆ ಮತ್ತು ಮೆಣಸನ್ನು ಹಾಕಿದ್ದಾರೆ. ಮಿಕ್ಸಿಲಾದರೆ ಪಲ್ಸ್ ಮೋಡಲ್ಲಿ ನೀವು ಪೌಡ್ರ್ ಮಾಡ್ಕೊಂಡು ಹಾಕೋದು. ತುಂಬ ಜಾಸ್ತಿ ಪೌಡ್ರ್ ಹಾಕಬಾರ್ದು. ಇವಾಗ ನಾನು ತೋರಿಸ್ತಿರೋಂಥ ಪ್ಯಾಕೆಟ್ ಬಂದು ಹಪ್ಪಳದ ಖಾರ ಅಂತ ಎಲ್ಲ ಅಂಗಡಿನಲ್ಲೂ ಸಿಗುತ್ತೆ. ಇದು 3 kgಗೆ 3 ಪ್ಯಾಕೆಟ್ ಹಾಕೋತಾ ಇದ್ದಾರೆ ಅಮ್ಮ. ನೋಡಿ, ಇದನ್ನು ಹಾಕ್ಕೊಂಡ್ರೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ಕೊಳ್ಳೋದು. ಇದು 10 ರೂಪಾಯಿ ಒಂದು ಪ್ಯಾಕೆಟು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಇದಕ್ಕೆ ಉಗುರು ಬೆಚ್ಚಗಿರುವಂಥ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ತಣ್ಣೀರಲ್ಲಿ ಕಲಿಸ್ಕೊಬಾರ್ದು ಹಪ್ಪಳದ ಖಾರನ. ಇದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಟೇಸ್ಟ್ ಏನು ಅಂತಂದರೆ ನಮ್ಮಮ್ಮ ಹಾಕೋದು ಹೇಳ್ತೀನಿ, ಮುಂದೆ ಕಂಟಿನ್ಯೂ ಪೂರ್ತಿ ವಿಡಿಯೋ ನೋಡಿ ಹೇಳ್ತೀನಿ. ಇವಾಗ ನಮ್ಮಮ್ಮ ಇದಕ್ಕೆ ಉಪ್ಪನ್ನು ಹಾಕೋತಾ ಇದ್ದಾರೆ. ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. 3 kg ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ಪೆಷಲ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಇದೇನೆ. ಒಂದು ದಿನ ರಾತ್ರಿ, ನಾಳೆ ಹಪ್ಪಳ ಮಾಡ್ತೀವಿ ಅಂತಂದರೆ ಹಿಂದಿನ ದಿನ ರಾತ್ರಿಯೇ ಹುಳಿ ಮಜ್ಜಿಗೆನಲ್ಲಿ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಎರಡನ್ನೂ ನೆನೆಸಿಟ್ಟು ಹಪ್ಪಳ ಮಾಡೋ ಟೈಮ್ಗೆ ಅದನ್ನು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಎರಡನ್ನೂ ರುಬ್ಕೊಂಡು ಅದನ್ನು ಸೋಸ್ಕೊಂಡು ಹಪ್ಪಳ ಖಾರ ಜೊತೆ ಮಿಕ್ಸ್ ಮಾಡಿಕೊಂಡು ಇವಾಗ ಹಾಕೋತಾ ಇದ್ದಾರೆ. ನಿಮಗೇನಾದರೂ ಖಾರ ಏನಾದರೂ ಇಷ್ಟಪಡೋರಾಗಿದ್ದರೆ ನೀವು ಹಸಿಮೆಣಸಿನಕಾಯಿ ಕೂಡ ಹಾಕ್ಕೊಂಡು ಇದಕ್ಕೆ ರುಬ್ಕೋಬೋದು. ನಾವಿಲ್ಲಿ ಬರೀ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಎರಡನ್ನೂ ನೆನೆ ಹಾಕಿದ್ವಿ ಹುಳಿ ಮಜ್ಜಿಗೆನಲ್ಲಿ. ಅದನ್ನು ಇವಾಗ ರುಬ್ಕೊಂಡು ಹುಳಿ ಮಜ್ಜಿಗೆ, ಹಪ್ಪಳದ ಖಾರ ಎಲ್ಲ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ವಿ. ಮಿಕ್ಸ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಉದ್ದಿನಬೇಳೆ ಹಿಟ್ಟಾಗಿರೋದು ಸಿಕ್ಕಾಬಿಟ್ಟೆ ಜಿಟ್ಟಿರುತ್ತೆ, ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಕಲಸೋದಕ್ಕೆ. ಅಮ್ಮನೇ ಕಲಿಸಿದ್ದು ನೋಡಿ. ಈ ಲೆವೆಲ್ಗೆ ಬರೋದಕ್ಕೆ ತುಂಬ ಟೈಮ್ ಹಿಡಿತು ನಮಗೆ. ಇವಾಗ ಇದನ್ನು ಇನ್ನೂ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ನಮ್ಮಮ್ಮ ಏನು ಮಾಡ್ತಿದ್ದಾರೆ, ಒಳಕಲ್ಗೆ ಹಾಕ್ಕೊಂಡು ಇದನ್ನು ಒನಕೆನಲ್ಲಿ ಸ್ವಲ್ಪ ಕುಟ್ಕೋತಾ ಇದ್ದಾರೆ. ಇವಾಗ ಸ್ವಲ್ಪ ಎಣ್ಣೆ ಹಚ್ಕೋಬೇಕು, ಜಾಸ್ತಿ ಎಣ್ಣೆ ಹಚ್ಕೊಳಕ್ಕೆ ಹೋಗಬಾರ್ದು. ತುಂಬ ದಿನ ಇಟ್ಟಾಗ ಮುಗ್ಲು ವಾಸನೆ ಬರುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಚೆನ್ನಾಗಿ ಒಳ್ಕಲ್ಲಿ ಹಾಕ್ಕೊಂಡು ಕುಟ್ಕೊಂಡು ಇವಾಗ ನೋಡಿ ಉಂಡೆಗಳು ನಮ್ಗೆ ಯಾವ ಸೈಜ್ ಹಪ್ಪಳ ಬೇಕು ಆ ಸೈಜ್ಗೆ ಉಂಡೆಗಳನ್ನ ಮಾಡಿಕೊಂಡು ಇಟ್ಕೋಬೇಕು. ಕಲಸಿರೋ ಹಿಟ್ಟನ್ನು ಆದಷ್ಟು ಓಪನ್ನಾಗಿ ಬಿಡಬಾರ್ದು. ಒಂದು ಪ್ಲಾಸ್ಟಿಕಲ್ಲಿ ಮುಚ್ಚಿಟ್ಕೋಬೇಕು. ಮೇಲ್ಗಡೆ ಎಲ್ಲ ಗಾಳಿಗೆ ಒಣಗ್ದಂಗೆ ಮುಸ್ರೆ ಥರ ಆಗಿಬಿಡುತ್ತೆ. ಹಾಗಾಗಿ ಮುಚ್ಚಿಟ್ಕೊಂಡೇ ಮಾಡಬೇಕು. ಉಂಡೆಗಳನ್ನೂ ಅಷ್ಟೇ ಕಟ್ಟಿ ಹಾಗೆ ಒಂದು ಪೇಪರ್ ಹಾಕ್ಕೊಂಡು ಪ್ಲಾಸ್ಟಿಕ್ ಕವರಲ್ಲಿ ಅಥವಾ ಒಂದು ಬಟ್ಟೆನಲ್ಲಿ ಮುಚ್ಚಿಟ್ಕೋಬೇಕು. ತುಂಬ ಹೊತ್ತು ಒಣಗಕ್ಕೆ ಬಿಡಬಾರ್ದು. ನೋಡಿ, ಇವಾಗ ನಮ್ಮ ಅಮ್ಮನ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ, ನಮ್ಮೂರವರೇನೆ. ಇವರು ಶಾಂತಕ ಅಂತ ಹೇಳಿ. ಅಮ್ಮ ಹಿಟ್ಟನ್ನೆಲ್ಲ ಕುಟ್ಟಿ ಕೊಡ್ತಾ ಇದ್ದಾರೆ. ಇವಾಗ ಇನ್ನೊಬ್ಬರು ಪಾರ್ವತಕ ಅಂತಲೂ ಬಂದರು. ನಾವೆಲ್ಲರೂ ಸೇರಿ ಇವತ್ತು ಎಲ್ಲರ ಜೊತೆಲಿದ್ದರೆ ಹಪ್ಪಳ ಮಾಡೋದೇ ಗೊತ್ತಾಗಲ್ವಲ್ಲ, ಬೇಗ ಫಾಸ್ಟಾಗಿ ಮಾಡೋಣ ಅಂಥೇಳಿ ಅವರು ಬಂದಿದ್ದಾರೆ. ಅವ್ರ ಜೊತೆ ಸೇರಿ ನಾನು ಅಮ್ಮ ಇಬ್ಬರೂ ಉದ್ದಿನ ಹಪ್ಪಳ 3 ಜನ ಸೇರಿ ಮಾಡ್ಕೊಂಡ್ವಿ. ಅವ್ರು ಬರೋಷ್ಟರೊಳಗಡೆ ಹಿಟ್ಟೆಲ್ಲ ಕಲಸಿ ರೆಡಿ ಇತ್ತು. ಬಂದಮೇಲೆ ಪಟ ಅಂತ ಬೇಗನೆ ಆಯಿತು. ಮಾಡಿದ್ದೇ ಗೊತ್ತಾಗಲಿಲ್ಲ, ಮಾತಾಡ್ಕೊಂಡು ಹಾಗೆ ಹೋಯಿತು. ನೋಡಿ, ಆದಮೇಲೆ ಈ ಥರ ನೆರಳಲ್ಲಿ ಒಣಗಿಸ್ಬೇಕು. ಬಿಸಿಲಿಗೆ ಹಾಕಬಾರ್ದು. ತಕ್ಷಣವೇ ನೆರಳಲ್ಲಿ ನಮ್ಮಮ್ಮ ಎಲ್ಲನೂ ಒಣಗಾಕ್ತಾ ಇದ್ದಾರೆ ಇಲ್ಲಿ. ಇದು 2 ದಿನ ನೆರಳಲ್ಲೇ ಒಣಗಬೇಕು. ಅದಾದಮೇಲೆ ಇದನ್ನು ತೆಗೆದು ಬಿಸಿಲಲ್ಲಿ ಒಣಗಿಸಿ 1 ದಿನ ಅಥವಾ 2 ದಿನ ಬಿಸಿಲಲ್ಲಿ ಒಣಗಿಸಿ ಇದನ್ನು ನೀಟಾಗಿ ಒಂದು ಬಟ್ಟೆನಲ್ಲಿ ಮೇಲ್ಗಡೆ ಪುಡಿ ಇರುತ್ತಲ್ಲ ಅದನ್ನೆಲ್ಲ ಒರೆಸಿ ಡಬ್ಬಿನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು. 1 ವರ್ಷದ ತನಕ ಇದನ್ನು ಉಪಯೋಗಿಸ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸುಟ್ಕೊಂಡಾರು ತಿನ್ಬೋದು, ಇಲ್ಲ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಾರು ತಿನ್ಬೋದು. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.